ಇವತ್ತಿನ ರೆಸಿಪಿ ಸೋರೆಕಾಯಿ ಹಾಕಿ ಮೊಸರು ಕರಡ್ಸ್ ಹಾಕಿ ಸಾಂಬಾರು ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ಮಾಡಿ ನೋಡಿ ಒಂದ್ಸಲ, ಮುದ್ದೆಗೆ ರೈಸ್ ಜೊತೆ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಫಸ್ಟು ಅದಕ್ಕೆ ನಾವು ಸೋರೆಕಾಯಿನ ಒಂದು ಮೀಡಿಯಮ್ ಸೈಜ್, ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒಂದು ಸೋರೆಕಾಯಿ ತಗೊಳ್ಳಿ. ನೋಡಿ ಈ ಸೈಜ್ ಇದೆ. ಹಾಲು ಸೋರೆಕಾಯಿ ಅಂತಾರೆ, ಮಾಗಿಕಾಯಿ ಅಂತಾರೆ, ಒಂದೊಂದು ಸೈಡ್ ಒಂದೊಂದು ಥರ ಯೂಸ್ ಮಾಡ್ತಾರೆ. ಬಟ್ ಈ ಸೋರೆಕಾಯಿನ ತಗೊಂಡು ಚಿಕ್ಕದಾಗಿ ನಿಮಗೆ ಹೇಗೆ ಬೇಕೇ ಹಾಗೆ ಕಟ್ ಮಾಡಬೇಕು. ಒಳಗಡೆ ತಿರುಳನ್ನ ತೆಗಿತೀನಿ ಅಂತ ತೆಗಿಬೋದು, ಒಬ್ಬೊಬ್ಬರು ತೆಗಿಯಲ್ಲ ಅದನ್ನು. ಮೀಡಿಯಮ್ ಸೈಜಿಗೆ ನೀವು ಫುಲ್ ಚಿಕ್ಕದಾಗಿ ಕಟ್ ಮಾಡಬೇಡಿ, ಚೆನ್ನಾಗಿರಲ್ಲ. ಒಳಗಡೆ ಸ್ವಲ್ಪ ತಿರುಳು ತೆಗಿತಾ ಇದ್ದೀನಿ. ಚಿಕ್ಕದಾಗೂ ಬೇಡ, ದಪ್ಪಕ್ಕೂ ಬೇಡ, ಮೀಡಿಯಮ್ ಸೈಜಾಗಿ ನೀವು ಕಟ್ ಮಾಡ್ಕೊಳ್ಳಿ. ಎಲ್ಲ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ. ನೆಕ್ಸ್ಟು ನಾವು ಒಂದು ಪಾನಿಗೆ ನೀರನ್ನ ಬಿಸಿಗಿಟ್ಟಿರಬೇಕು. ಇದು ಕಟ್ ಮಾಡಬೇಕಾದ್ರೆ ನಾವು ಬಿಸಿಗಿಟ್ಟಿರಬೇಕು. ನೋಡಿ ಇವಾಗ ಬಿಸಿ ಆಗಿದೆ. ಆ ಸೋರೆಕಾಯಿನ ಇದಕ್ಕೆ ಹಾಕಿಟ್ಬಿಡಿ, ಬೇಯಲಿ ಸ್ವಲ್ಪ. ಒಂದು 75% ಇದು ಈ ನೀರಲ್ಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಬಿಡಿ. ನೆಕ್ಸ್ಟು ನಾವೇನು ಮಾಡಬೇಕು, ಇದು ಬೇಯ್ತಾ ಇರಲಿ. ಆವಾಗ ನಾವು ರುಬ್ಬೋದಕ್ಕೆ ನಾವು 1 ಸ್ಪೂನ್ ಜೀರಾ, 2 ಸ್ಪೂನ್ ಧನಿಯಾ ಕಾಳು, 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, ಅರ್ಧ ಭಾಗ ಹುಣಸೆಹಣ್ಣು, ನಿಂಬೆಹಣ್ಣು ಅರ್ಧ ಭಾಗ ಇರುತ್ತೆ ಅಷ್ಟು ದಪ್ಪ ಹುಣಸೆಹಣ್ಣು, 1 ಸ್ಪೂನ್ ಅಕ್ಕಿ. ನೀನು ಹಾಕಿದ್ದೆ ಅವೆರಡೂ, ಒಂದು 20 ಮಿನಿಟ್ಸು. ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಬೇಕು, ತರಿಯಾಗಿರಬಾರ್ದು, ನುಣ್ಣಗೆ ರುಬ್ಬಿರಬೇಕು. ಅದಕ್ಕೆ ನಾವೀಗ ನೆಕ್ಸ್ಟು ಮೊಸರು, ನಾನು ನಂದಿನಿ ಮೊಸರು ಅರ್ಧ ಲೀಟ್ರ್ ಹಾಕಿದ್ದೆ. ಮೊಸರು ಹಾಕಿ ಮತ್ತೆ ನೀವು ಇದನ್ನು ನೀರು ಹಾಕಬೇಡಿ, ಹಾಗೆ ರುಬ್ಬಬೇಕು ಇದನ್ನು. ನೋಡಿ ಇವಾಗ ಬೇಯ್ತಿರೋ ಅಂಥ ಸೋರೆಕಾಯಿಗೆ ಈ ರುಬ್ಬಿರೋವಂಥ ಮಿಶ್ರಣ ಹಾಕಿ, ಇದು ಏನು ಒಡೆದೋದಂಗೇನು ಆಗೋಲ್ಲ, ಏಕೆಂದರೆ ಮೊಸರನ್ನ ನಾವು ಒಂದೆರಡು ಸಲ ಮಿಕ್ಸಿ ಮಾಡಿರೋದ್ರಿಂದ, ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ, ರುಬ್ಬಿರೋದ್ರಿಂದ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿತ್ತು ಈ ಸಾಂಬಾರು ಒಂದು ಸಲ ಮಾಡಿದಾಗ. ಇದು ಬೇಯ್ತಾ ಇರಲಿ ನೋಡಿ ಈ ಥರ. ಒಂದು 20 ಮಿನಿಟ್ಸ್, ಒಂದು 15 ಮಿನಿಟ್ಸ್ ನೀವು ಬೇಯಿಸಬೇಕು. ಉಪ್ಪು ಖಾರ ಎಲ್ಲ ಇದ್ರಲ್ಲಿ ಹುಳಿ ಎಲ್ಲ ಹಿಡ್ದಿರಬೇಕು. ಸ್ವಲ್ಪ ಉಪ್ಪು ಸಪ್ಪೆ ಇದ್ದರೆ ಹಾಕಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಚಿಕ್ಕದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು. ಇದು ಆ್ಯಕ್ಚುಲಿ ನಿಮಗೆ ಹ್ಯಾಡ್ ಮಾಡ್ತೀನಿ ಅಂದರೆ ಒಣ ಮೆಣಸಿನ್ಕಾಯಿನೂ ನೀವು ಹ್ಯಾಡ್ ಮಾಡ್ಬೋದು. ಹಾಕಿ ನಾವು ಸಾಂಬಾರು ಬೇಯ್ತಾ ಇರುತ್ತಲ್ಲ ಅದಕ್ಕೆ ಇದನ್ನು ಮಿಶ್ರಣ ಅದಕ್ಕೆ ಹಾಕ್ಬೇಕು. ನೋಡಿ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇದು ಸಾಂಬಾರು ಪ್ರೊಸೀಜರ್ ಮುಗೀತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಡಿ. ನಿಮಗೆ ಉಪ್ಪು ಹುಳಿ ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂತೆ, ಅನುಗುಣಕ್ಕೆ ತಕ್ಕಂತೆ ನೀವು ಆಲ್ಟ್ರೇಷನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ. ನಮ್ಮ ಮನೆಯಲ್ಲಿ ಇಷ್ಟಪಟ್ಟಿದ್ದು ಈ ಸಾಂಬಾರು. ನನಗೆ ಯಾರೋ ಹೇಳಿದ್ದನ್ನು ತುಂಬ ಚೆನ್ನಾಗಿತ್ತು, ಅವ್ರು ಹೇಳಿದ ಪ್ರಕಾರನೇ ನಾನು ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಓಕೆ, ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋ ಜೊತೆ. ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್.